ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇದೇ ಶನಿವಾರ ಶನಿ ಜಯಂತಿ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಅಮಾವಾಸ್ಯೆ ಕೂಡ ಇರುತ್ತೆ. ಇನ್ನು ಮಾರನೇ ದಿನ ಭಾನುವಾರ ಅಧಿಕ ಮಾಸ ಶುರು ಆಗ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಸೋಮವಾರದ ವ್ರತ, ಅದರಲ್ಲೂ 16 ಸೋಮವಾರದ ವ್ರತ ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಈ 16 ಸೋಮವಾರದ ವ್ರತವನ್ನು ನಾವು ಶ್ರಾವಣ ಮಾಸದಲ್ಲಿ ಪ್ರಾರಂಭ ಮಾಡ್ತೀವಿ. ಆದರೆ ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ ಅಧಿಕ ಮಾಸದಲ್ಲೂ ಕೂಡ ನಾವು 16 ಸೋಮವಾರದ ವ್ರತನೂ ಕೂಡ ಮಾಡೋದ್ರಿಂದ ಅಧಿಕ ಫಲ ಸಿಗುತ್ತೆ ನಮಗೆ. ಆದರೆ ಈ ಅಧಿಕ ಮಾಸದಲ್ಲಿ ನೀವು 16 ಸೋಮವಾರ ಅಲ್ಲ, 4 ಸೋಮವಾರದಲ್ಲೇ 16 ಸೋಮವಾರದ ವ್ರತವನ್ನು ಮಾಡ್ಕೋಬಹುದು. ಹಾಗಾದರೆ ಯಾವ ರೀತಿ ಮಾಡ್ಕೋಬೇಕು ಈ ಅಧಿಕ ಮಾಸದಲ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಧಿಕ ಮಾಸದಲ್ಲಿ 16 ಸೋಮವಾರ ವ್ರತವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶನಿವಾರ ಅಮಾವಾಸ್ಯೆ ಇದೆ ಅಲ್ವಾ, ಅದಕ್ಕಿಂತ ಮುಂಚೆನೇ ಕಂಪ್ಲೀಟಾಗಿ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು. ಅಕ್ಷತೆ, ತುಪ್ಪದ ದೀಪಗಳು, ಹಾಗೆ ದೀಪಕ್ಕೆ ತುಪ್ಪ, ತುಪ್ಪದ ಬತ್ತಿ, ಬಿಲ್ಪತ್ರೆ, ಅಕ್ಷತೆ ಇದನ್ನೆಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಗೆಜ್ಜೆ ವಸ್ತ್ರ ಮತ್ತು ಅಕ್ಷತೆ ಇದು ಬಿಳಿದೇ ಇರಬೇಕು. ಗೆಜ್ಜೆ ವಸ್ತ್ರನೂ ಕೂಡ ಬಿಳಿದೇ ಇರಬೇಕು. ಮತ್ತು ಅಕ್ಷತೆ ಕೂಡ ಅಷ್ಟೇ. ಒಂದು ಹಿಡಿ ಅಕ್ಕಿಯನ್ನು ತೊಗೋಬೇಕು. ಅದಕ್ಕೆ ಒಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ತುಪ್ಪ, ಒಂದು ಚಿಟಿಕೆಯಷ್ಟು ವಿಭೂತಿ, ಒಂದು ಚಿಟಿಕೆಯಷ್ಟು ಗಂಧ, ಇದಿಷ್ಟನ್ನು ಹಾಕ್ಬಿಟ್ಟು ಕಲಸಿ ಇಟ್ಕೋಬೇಕು. ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿ ಸೋಮವಾರದ ಪೂಜೆಗೂ ಕೂಡ ಆಗುತ್ತೆ. ಇನ್ನು 16 ಸೋಮವಾರ ವ್ರತನ ಮಾಡೋ ಅಂಥವ್ರು ವಾರಕ್ಕೆ ಒಂದು ಲಿಂಗ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಆದರೆ ಈ ಅಧಿಕ ಮಾಸದಲ್ಲಿ 4 ಸೋಮವಾರಗಳು ಬರುತ್ತೆ. ಮೊದಲನೇದಾಗಿ 18ನೇ ತಾರೀಕು ಮೊದಲ ಸೋಮವಾರ, 28ನೇ ತಾರೀಕು 2ನೇ ಸೋಮವಾರ, 1ನೇ ತಾರೀಕು 3ನೇ ಸೋಮವಾರ, ಹಾಗೆ 8ನೇ ತಾರೀಕು 4ನೇ ಸೋಮವಾರ. ಈ 4 ಸೋಮವಾರಗಳಲ್ಲಿ ಒಂದು ವಾರಕ್ಕೆ 4 ಲಿಂಗ, ಅಂದರೆ ಒಂದು ಸೋಮವಾರಕ್ಕೆ 4 ಲಿಂಗ ಇಡಬೇಕು. ಒಂದು ಕುಟುಂಬ ಸಮೃದ್ಧಿಯಾಗಿರಬೇಕು. ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಇರಬೇಕು. ಗಂಡ ಹೆಂಡತಿ ಜೀವನ ಚೆನ್ನಾಗಿರಬೇಕು. ಮಕ್ಕಳ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರಬೇಕು. ಹಣಕಾಸಿನ ವಿಚಾರದಲ್ಲೇ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಿರಬೇಕು. ಒಂದು ರೀತಿ ಮನೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಶಿವನ ಪೂಜೆ ಅತ್ಯಂತ ಮುಖ್ಯ. ಭಕ್ತರಿಗೆ ಬೇಗ ಒಲಿಯುವಂಥ ದೈವ ಅಂತ ಅಂದರೆ ಅದು ಶಿವಪ್ಪ. ಈ ಅಧಿಕ ಮಾಸ 3 ವರ್ಷಕ್ಕೆ ಒಂದ್ಸಲಿ ಬರೋ ಅಂಥದ್ದು. ಈ ಮಾಸದಲ್ಲಿ ಏನೇ ಮಾಡಿದ್ರೂ ಕೂಡ ಒಳ್ಳೆ ಫಲ ಅಧಿಕವಾಗಿ ನಮಗೆ ಸಿಗುತ್ತೆ. 16 ಸೋಮವಾರದ ವ್ರತನೂ ಕೂಡ ಯಾವ ರೀತಿ ಮಾಡಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಲಿಂಗ ಸ್ಥಾಪನೆಯಿಂದ ವಿಸರ್ಜನೆವರೆಗೂ, ಇನ್ನು ನೈವೇದ್ಯ ಹೇಗೆ ಮಾಡಬೇಕು, ಉಪವಾಸ ಯಾವ ರೀತಿ ಇಡಬೇಕು, ಏನೇನು ನಿಯಮ ಇದೆ, ಹೇಗೆ ನಾವು ಪಾಲಿಸಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಇನ್ನು ಶಿವ ಪೂಜೆಗೆ ಏನೆಲ್ಲ ಬೇಕು ಅಂತ ಇವಾಗ ಇನ್ನೂ ತಿಳ್ಕೊಳ್ಳೋಣ. ಬಿಲ್ಪತ್ರೆ ಬೇಕು, ತುಂಬೆ ಹೂವು, ದತ್ತೂರಿ ಹೂವು ಅಥವಾ ದತ್ತೂರಿ ಕಾಯಿ, ಹೀಗೆ ಇದೆಲ್ಲ ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು. ಅಲ್ಲದೆ ಮಲ್ಲಿಗೆ ಹೂವು, ಮತ್ತು ಬಿಳಿ ಸೇವಂತಿಗೆ ಹೂವು, ಬಿಳಿ ದಾಸವಾಳ, ಬಿಳಿ ಎಕ್ಕದ ಹೂವು, ಈ ರೀತಿ ಬಿಳಿ ಹೂಗಳನ್ನು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಪೂಜೆಗೆ ಮುಖ್ಯವಾಗಿ ಬೇಕಿರೋವಂಥದ್ದು ಲಿಂಗ ಮಾಡೋದಕ್ಕೆ ಉತ್ತದ ಮಣ್ಣು. ಈ ಉತ್ತದ ಮಣ್ಣನ್ನು ಕೂಡ ಅಷ್ಟೇ ನೀವು ಮುಂಚೆನೇ ತೊಗೊಂಡು ಬಂದು ಇಟ್ಕೋಬೇಕು. ಇವಾಗ ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ನೀವು ಮುಂಚಿತವಾಗಿಯೇ ತಂದಿಟ್ಕೋಬೇಕು. ಇವಾಗ ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ನೀವು ಮುಂಚೆನೇ ತಂದಿಟ್ಕೋಬೇಕು. ಶುಕ್ರವಾರ ಆದರೂ ತರ್ಬೋದು. ನೀವು ಈ ಹುತ್ತದ ಮಣ್ಣನ್ನು ತರೋಕ್ಕಿಂತ ಮುಂಚೆನೇ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿರಬೇಕು. ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ನೀವು ಪೂಜೆ ಸಾಮಾನೆಲ್ಲ ತೊಗೊಂಡು ಹಾಲು, ನೀರು, ಕುಂಕುಮ, ಅರಿಶಿನ, ಗೆಜ್ಜೆ ವಸ್ತ್ರ, ಊದ್ಬತ್ತಿ, ಕರ್ಪೂರ, ಹಾಗೆ ಹೂಗಳು, ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆ ಹತ್ರ ಇರುವಂಥ ಹುತ್ತಕ್ಕೆ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಿ. ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಬಿಟ್ಟು ಹಾಲನ್ನು ಹಾಕಿಬಿಟ್ಟು ಊದ್ಬತ್ತಿ ಹಚ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಶಿವ ಪೂಜೆಗಾಗಿ ಮಣ್ಣನ್ನು ತೊಗೊಂಡೋಗ್ತಾ ಇದ್ದೀನಪ್ಪ, ನಮಗೆ ಆಶೀರ್ವಾದ ಮಾಡು, ಪೂಜೆ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಮಾಡೋ ಹಾಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಮಣ್ಣನ್ನು ತಂದು ಇಟ್ಕೊಳ್ಳಿ. ಆ ಮಣ್ಣನ್ನು ತೊಗೊಂಡು ಬಂದು ಆಮೇಲೆ ಜರಡಿ ಹಿಡಿಬೇಕು.
ಒಂದು ಬಿಳಿ ಅಥವಾ ಹಳದಿ ಬಟ್ಟೆನ ತೊಗೊಂಡ್ಬಿಟ್ಟು ಅದರಲ್ಲಿ ಕಟ್ಟಿಡಿ, ಅಥವಾ ಒಂದು ಬಾಕ್ಸ್ನಲ್ಲಾದರೂ ಎತ್ತಿಟ್ಕೋಬೋದು. ಸೋಮವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹುಡ್ಕೊಂಡು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ. ಈ ಪೂಜೆಯನ್ನು ಪ್ರದೋಷ ಸಮಯದಲ್ಲೂ ಕೂಡ ಮಾಡ್ಕೋಬೋದು. ಅಂದರೆ ಸಂಜೆ 5 ಗಂಟೆಯಿಂದ 6 ಗಂಟೆ 30 ನಿಮಿಷದ ಒಳಗಾಗಿ ಪೂಜೆನ ಮಾಡ್ಕೋಬೋದು. ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸ ಇರಬೇಕಾಗುತ್ತೆ, ಅದರಲ್ಲೂ ನೀರಾಹಾರಿಯಾಗಿ ಇರಬೇಕಾಗುತ್ತೆ ಉಪವಾಸವನ್ನು. ಹಂಗಾಗಿ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಂಥವ್ರು ಮಾತ್ರ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಮಾಡಬೇಕು ಅಂತ ಏನೂ ಇಲ್ಲ. ಮತ್ತು ಮನೆಯಲ್ಲಿ ಯಾರಾದರೂ ಎಲ್ಪ್ ಮಾಡೋರು ಇದ್ದರು ಅಂದರೆ ನೀವು ಮಾಡ್ಕೋಬೋದು. ಇನ್ನು ಈ ಒಂದು ಸೋಮವಾರದ ಶಿವ ಪೂಜೆಯನ್ನು ಮಾಡ್ತೀರಾ ಅಂತ ಅಂದರೆ ನೀರು ಕೂಡ ಕುಡಿಯೋಂಗಿಲ್ಲ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಉಪ್ಪನ್ನು ಮುಟ್ಟಬಾರ್ದು. ಹಾಗೆ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಅವ್ರಿಗೆ ಮುಂಚೆನೇ ಹೇಳಿಬಿಡಿ, ಈ ಥರ ನಾನು ಉಪ್ಪನ್ನು ಮುಟ್ಟೋದಿಲ್ಲ ಅಂತ. ಇಲ್ಲ ಮನೆಯಲ್ಲಿ ಯಾರೂ ನಮಗೆ ಹೆಲ್ಪ್ ಮಾಡೋರು ಇಲ್ಲ ಅಂತ ಅಂದರೆ ಆ ಭಗವಂತನಿಗೆ ಎಲ್ಲನೂ ಕೂಡ ಗೊತ್ತಿರುತ್ತೆ ಅಲ್ವಾ. ಆದರೆ ಈ ದಿನ ಬ್ರಹ್ಮಚರ್ಯವನ್ನು ಕೂಡ ಪಾಲಿಸಬೇಕು. ಹಾಸಿಗೆ ಮೇಲೆ ಮಲಗಬಾರ್ದು, ಇಲ್ಲದ ಮೇಲೆ ಚಾಪೆ ಹಾಕ್ಕೊಂಡು ಮಲಗಬೇಕಾಗುತ್ತೆ. ಈ ರೀತಿ ಅಂಟು ಮುಂಟು ಹಾಕ್ದಂಗೆ ನೋಡ್ಕೋಬೇಕು ಮತ್ತು ಈ ನಿಯಮಗಳನ್ನು ಪಾಲಿಸಬೇಕು. ನಿಮ್ಮ ಶಕ್ತಿಗೆ ಅನುಸಾರ ನೀವು ನಿಯಮಗಳನ್ನು ಪಾಲಿಸ್ಕೊಂಡು ಈ ವ್ರತನ ಮಾಡ್ಕೋಬೋದು. ಇನ್ನು ಈ ಹುತ್ತದ ಮಣ್ಣನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಶಿವಲಿಂಗವನ್ನು ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ಈ ಹುತ್ತದ ಮಣ್ಣನ್ನು ನೀವು ತಂದ ಮೇಲೆ ಆ ಮಣ್ಣನ್ನು ಜರಡಿ ಇಟ್ಕೋಬೇಕು. ಆ ಮಣ್ಣಿಗೆ ಒಂದು ಸ್ವಲ್ಪ ಹಾಲು, ನೀರು, ಸ್ವಲ್ಪ ಗೋಮೂತ್ರ, ಒಂದು ಚಿಟಿಕೆ ಅಷ್ಟು ಗಂಧ, ಒಂದು ಚಿಟಿಕೆಯಷ್ಟು ವಿಭೂತಿ, ಇದಿಷ್ಟು ಕೂಡ ಸೇರಿಸ್ಕೊಂಡು ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಹುತ್ತದ ಮಣ್ಣು ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪ ನೀರು ಹೆಚ್ಚಾದರೂ ಕೂಡ ಅದು ತುಂಬಾ ತೆಳ್ಳಗಾಗೋಗುತ್ತೆ. ಹಂಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಮಣ್ಣನ್ನು ಕಲಿಸ್ಕೊಂಬಿಟ್ಟು ಶಿವಲಿಂಗವನ್ನು ಮಾಡ್ಕೋಬೋದು. ನಿಮಗೆ ಯಾವ ರೂಪದಲ್ಲಿ ಮಾಡೋದಕ್ಕೆ ಬರುತ್ತೋ ಆ ರೀತಿಯೇ ಮಾಡ್ಕೊಳ್ಳಿ ಶಿವಲಿಂಗವನ್ನು. ನೀವು ಈ ಶಿವಲಿಂಗವನ್ನು ಮಾಡೋವಂಥ ಸಮಯದಲ್ಲೂ ಕೂಡ ಅಷ್ಟೇ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ಕೊಳ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ನೀವು ಜಪ ಮಾಡಿಕೊಂಡು ಲಿಂಗನ ಮಾಡ್ಕೋಬೇಕು. ಒಂದು ಚಿಕ್ಕ ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಏನೇ ದೋಷಗಳೇ ಆಗಿರ್ಬೋದು, ಕರ್ಮ ಫಲಗಳೇ ಆಗಿರ್ಬೋದು, ಇವೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ನಮಗೆ ಒಂದೊಂದು ಅವಕಾಶ ಕೊಡ್ತಾರೆ ಭಗವಂತ. ಅವಕಾಶ ಸಿಕ್ಕಿದಾಗ ಅಂದರೆ ಇಂಥ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು. ಇನ್ನು ಯಾರಿಗೆ ಸೂತ್ಕ ಇದೆಯೋ ಅಂದರೆ 2 ತಿಂಗಳು 3 ತಿಂಗಳು ಆಗಿದೆ ಅಂತ ಅನ್ನೋರು ಕೂಡ ಈ ವ್ರತವನ್ನು ಮಾಡ್ಕೋಬೋದು. ಇನ್ನು ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಮಾಡೋದಕ್ಕೆ ಹೋಗಬೇಡಿ, ಉಪವಾಸ ಇರಬೇಕಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಮಾತ್ರ ಈ ವ್ರತವನ್ನು ಮಾಡಬಾರ್ದು. ನಾ ಆಗಲೇ ಹೇಳ್ದಂಗೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು 4 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ವಿಭೂತಿ ಮತ್ತು ಗಂಧನ ಹಚ್ಕೊಳ್ಳಿ. 4 ಶಿವಲಿಂಗಕ್ಕೂ ಕೂಡ ಗೆಜ್ಜೆ ವಸ್ತ್ರ, 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ. ಮತ್ತು ಒಂದೊಂದು ಹೂನ ಇಡಬೇಕು. 2 ತುಪ್ಪದ ದೀಪಗಳನ್ನು ಹಚ್ಕೋಬೇಕು. ತುಪ್ಪದ ದೀಪ, ಮಣ್ಣಿನ ದೀಪ ಬೇಕಾದರೂ ಹಚ್ಕೋಬೋದು, ಅಥವಾ ಬೆಳ್ಳಿ ದೀಪ, ಇನ್ನು ಯಾವ ದೀಪ ಬೇಕಾದರೂ ನೀವು ಹಚ್ಕೋಬೋದು. ಒಟ್ಟಿನಲ್ಲಿ ಈ ದಿನ ತುಪ್ಪ ಹಾಕ್ಬಿಟ್ಟು ದೀಪ ಹಚ್ಚಬೇಕು ಅಷ್ಟೇ. ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋಬೇಕು. ನೀವು ತಂಬಿಟ್ಟು ಯಾವ ರೀತಿ ಮಾಡ್ತೀರಾ ಅಲ್ವಾ ಅಕ್ಕಿ ಹಿಟ್ಟಿನಲ್ಲಿ, ಅದೇ ರೀತಿನೇ ಗೋಧಿ ಹಿಟ್ಟು ಅಥವಾ ಗೋಧಿ ನುಚ್ಚಿನಿಂದ ತಂಬಿಟ್ಟನ್ನು ಈ ರೀತಿ ಮಾಡ್ಕೋಬೇಕು. 3 ಉಂಡೆ ಮಾಡ್ಕೋಬೇಕಾಗುತ್ತೆ. 3 ಉಂಡೆನೂ ಕೂಡ ನೈವೇದ್ಯಕ್ಕೆ ಇಡಬೇಕು. ಬೆಳಗ್ಗೆ ಈ ರೀತಿ ನೀವು ನೈವೇದ್ಯಕ್ಕೆ ಪ್ರಸಾದವನ್ನು ರೆಡಿ ಮಾಡಿಟ್ಕೊಂಡ್ಬಿಟ್ಟು ಮತ್ತೆ ಸಂಜೆಗೆ ಮತ್ತೆ ಮೈ ಸ್ನಾನ ಮಾಡಿಕೊಂಡು ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ದಿನ ಎಷ್ಟು ನೀವು ಮಡಿಯಿಂದ ಮಾಡ್ತಿರೋ, ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ, ಅಷ್ಟು ಬೇಗ ನೀವು ಅಂದ್ಕೊಂಡಿರುವಂಥ ಕೆಲಸ ಹಾಗೆ ಆಗುತ್ತೆ. ಅಷ್ಟು ಬೇಗ ನಿಮಗೆ ಫಲಗಳು ಸಿದ್ಧಿಯಾಗುತ್ತೆ. ಬೆಳಗ್ಗೆ ಈ ರೀತಿ ರೆಡಿ ಮಾಡಿಟ್ಕೊಂಡು ಸಂಜೆ ಸರಿಯಾಗಿ 5 ಗಂಟೆಗೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆನೇ 4 ಗಂಟೆಗೆ ನೀವು ಪ್ರಸಾದನ ರೆಡಿ ಮಾಡಿಟ್ಕೊಂಡು ಪ್ರಸಾದ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಪ್ರಸಾದನ ಬೆಳಗ್ಗೆನೇ ಮಾಡಿರ್ತೀವಿ ಅಂತಂದರೆ ಅದು ಆಗಲ್ಲ. ನೀವು ಪೂಜೆ ಮಾಡುವಂಥ ಟೈಮ್ನಲ್ಲಿ ಪ್ರಸಾದನ ಮಾಡ್ಕೊಳ್ಳಿ. ಪ್ರಸಾದ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಯಾರ ಹತ್ರ ಆದರೂ ಮಾತಾಡೋದು ಅಥವಾ ಫೋನ್ನಲ್ಲೇ ಆಗಿರ್ಬೋದು, ಇನ್ಯಾರ ಹತ್ರನೋ ಮಾತಾಡೋದು, ಆ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಮಾತಾಡೋವಂಥ ಸಮಯದಲ್ಲಿ ನಮ್ಮ ಎಂಜಿಲು ಎಗರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾತಾಡ್ದಂಗೆ ಮೌನವಾಗಿದ್ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ನೈವೇದ್ಯವನ್ನು ಪ್ರಿಪೇರ್ ಮಾಡಬೇಕು.
ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೋಬೇಕು. ಈ 3 ಉಂಡೆಗಳು ನೈವೇದ್ಯಕ್ಕೆ ಇಡಬೇಕು. ಈ ರೀತಿ ನೀವು ಪ್ರಸಾದ, ಶಿವಲಿಂಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಎಲ್ಲ ಶಿವಲಿಂಗಗಳಿಗೂ ಕೂಡ ವಿಭೂತಿಯನ್ನು ಮತ್ತು ಗಂಧನ ಹಚ್ಚಬೇಕು, ಹೂಗಳನ್ನು ಇಡಬೇಕು. ಮತ್ತು ಎಲ್ಲ ಲಿಂಗಕ್ಕೂ ಕೂಡ 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಆ ನಂತರ ಹೂಗಳನ್ನೆಲ್ಲ ಸ್ವಲ್ಪ ಇಟ್ಬಿಟ್ಟು ತುಪ್ಪದ ದೀಪ ಹಚ್ಚಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು 11 ರೂಪಾಯಿ ದಕ್ಷಿಣೆ. ಮೊದಲನೇ ದಿನದ ಸೋಮವಾರ, ಮೊದಲನೇ ವಾರದ ಸೋಮವಾರ, ಈ ದಿನ ನೀವು 11 ರೂಪಾಯಿ ದಕ್ಷಿಣೆ ಇಡೋದು ತುಂಬಾ ಶ್ರೇಷ್ಠವಾದದ್ದು. ಏನೇ ತಪ್ಪುಗಳಾಗಿದ್ರೂ ಅದನ್ನು ಕಪ್ಪು ಕಾಣಿಕೆ, ಈ ರೀತಿ ಮನೆ ದೇವ್ರನ್ನ ನೆನೆಸ್ಕೊಂಡು ಕಾಣಿಕೆ ದುಡ್ಡನ್ನು ಇಡಬೇಕು. ಆನಂತರ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಶಿವಲಿಂಗದ ಪಕ್ಕದಲ್ಲಿ ಗಣಪತಿನೂ ಕೂಡ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಗಣಪತಿಗೂ ಕೂಡ ನಿಮ್ಮ ಹತ್ರ ಗಣಪತಿ ವಿಗ್ರಹ ಇದ್ದರೆ ಇಟ್ಕೋಬೋದು, ಅಥವಾ ಅರಿಶಿಣದ ಗಣೇಶ ಆದರೂ ಮಾಡ್ಕೋಬೋದು, ಅಥವಾ ಸಗಣಿಯಿಂದ ಮಾಡಿರುವಂಥ ಗಣೇಶ ಕೂಡ ನೀವು ಇಟ್ಕೋಬೋದು. ಸಗಣಿಯಲ್ಲಿ ಮಾಡಿರುವಂಥ ಗಣೇಶನಿಗೆ 21 ಗರಿಕೆನ ಇಡೋದು, ಅಥವಾ ಗುಂಡು ಅಡಿಕೆ ಬರುತ್ತಲ್ವ ಅದನ್ನು ಕೂಡ ಇಟ್ಬಿಟ್ಟು ಗರಿಕೆ ಇಟ್ಬಿಟ್ಟು ಗಣಪತಿ ಪೂಜೆನ ಮಾಡ್ಕೋಬೋದು. ಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಇದೇ ಅಧಿಕ ಮಾಸದಲ್ಲಿ ಈ ರೀತಿ 16 ಸೋಮವಾರದ ವ್ರತನ ಮಾಡ್ತಾ ಇದ್ದೀನಿ. ಯಾವುದೇ ಅಡೆತಡೆಗಳು ಇಲ್ದಂಗೆ ನಿರ್ವಿಘ್ನವಾಗಿ 4 ಸೋಮವಾರಗಳು ಕೂಡ ಈ ವ್ರತ ಮಾಡೋದಕ್ಕೆ ನನಗೆ ಅನುಕೂಲ ಮಾಡಿಕೊಡು, ಅನುಗ್ರಹ ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವ್ರನ್ನ ಕೂಡ ಇದೇ ರೀತಿನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನು ಗಣಪತಿ ಮುಂದೆ ಹಾಕ್ಬಿಡಿ. ಆನಂತರ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ಕೋಬೇಕು. ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಶಿವನ ಮಂತ್ರಗಳು, ನಿಮಗೆ ಶಿವನ ಯಾವ್ಯಾವ ಮಂತ್ರಗಳು ಗೊತ್ತೋ ಅದನ್ನೆಲ್ಲ ಹೇಳ್ಕೊಂಡು ಆನಂತರ ಬಿಲ್ವಾರ್ಚನೆಯನ್ನು ಮಾಡ್ಕೋಬೇಕು. ಬಿಲ್ವ ಪತ್ರೆಯಿಂದ ಶಿವನ ಅಷ್ಟೋತ್ತರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ಕೋಬೇಕು. ಆಮೇಲೆ ಇದಾದ್ಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ಆನಂತರ 16 ಸೋಮವಾರದ ವ್ರತದ ಕಥೆಯನ್ನು ಓದಬೇಕು. ಈ ವ್ರತದ ಬುಕ್ ಕೂಡ ಸಿಗುತ್ತೆ, ಅದನ್ನು ತಂದಿಟ್ಕೊಳ್ಳಿ. ನೀವು ಒಂದು ದಿನಕ್ಕೆ ಪೂರ್ತಿ ಕಥೆನೂ ಕೂಡ ಓದ್ಕೋಬೋದು, ಅಥವಾ ಒಂದೊಂದು ವಾರ ಒಂದೊಂದು ಕಥೆನೂ ಕೂಡ ಓದ್ಕೋಬೋದು. ಪ್ರತಿ ವಾರ ಕಥೆನ ಓದಲೇಬೇಕಾಗುತ್ತೆ. ಮೊದಲನೇ ವಾರ ನೀವು ಪೂರ್ತಿ ಕಥೆನ ಓದಿದ್ದೀರಾ ಅಂತ ಅಂದರೆ 2ನೇ ಸೋಮವಾರ ಬಂದಾಗಲೂ ಕೂಡ ಅದೇ ರೀತಿಯೇ ಎಲ್ಲ ಕಥೆಗಳನ್ನು ಓದಬೇಕಾಗುತ್ತೆ. ಕಥೆಯನ್ನು ಓದಿದ ಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಆಮೇಲೆ ಕ್ಷಮೆಯನ್ನು ಕೇಳ್ಕೊಳ್ಳಿ ದೇವ್ರ ಹತ್ರ. ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಪ್ಪ ಅಂತ ಕೇಳ್ಕೊಳ್ಳಿ. ಪೂಜೆ ಎಲ್ಲ ಆದಾದ್ಮೇಲೆ ಕ್ಷಮಿಸು ಅಂತ ಕೇಳ್ಕೊಳ್ಳಿ. ಇದಾದಮೇಲೆ 11 ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಮತ್ತು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಯಾವ ಕಾರಣಕ್ಕೋಸ್ಕರ ಈ ವ್ರತವನ್ನು ಹಿಡ್ದಿದ್ದೀರಾ ಆ ಕಾರಣವನ್ನು ಹೇಳ್ಕೊಳ್ಳಿ ಭಗವಂತನ ಹತ್ರ. ಪ್ರಾರ್ಥನೆ ಮಾಡಿಕೊಂಡು 1 ನಿಮಿಷ ಅಲ್ಲೇ ಕೂತ್ಕೊಂಡು ಮನಸಾರೆ ನೀವೇನೇನು ಪೂಜೆ ಮಾಡಿದ್ದೀರಾ ಅದನ್ನೆಲ್ಲ ನೆನೆಸ್ಕೊಳ್ಳಿ. ಮನಸಾರೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಇಂಥ ಅವಕಾಶಗಳು ಎಲ್ರಿಗೂ ಕೂಡ ಸಿಗೋದಿಲ್ಲ ಅಲ್ವಾ. ಇಂತಹ ಅವಕಾಶಗಳು ಎಲ್ರಿಗೂ ಕೂಡ ಸಿಗೋದೇ ಇಲ್ಲ. ಆರೋಗ್ಯ ಸಮಸ್ಯೆ, ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಪೂಜೆ ಮಾಡೋದಕ್ಕಾಗಿರೋದಿಲ್ಲ. ಭಗವಂತ ಅವರ ಕರ್ಮವನ್ನು ಕಳೆಯೋದಕ್ಕೋಸ್ಕರ ಅವಕಾಶವನ್ನು ಕೊಟ್ಟಿರ್ತಾರೆ ಅಂತ ನೀವು ಖುಷಿ ಪಡಬೇಕು. ಹಂಗಾಗಿ ಮನಸಾರೆ ಭಗವಂತನಿಗೆ ಕೃತಜ್ಞತೆಯನ್ನು ಹೇಳ್ಕೊಂಡು ಇಷ್ಟು ಪೂಜೆ ಮಾಡೋದಕ್ಕೆ 1 ಗಂಟೆ ಆದರೂ ಬೇಕಾಗುತ್ತೆ. ಅಂದರೆ 5 ಗಂಟೆಗೆ ಶುರು ಮಾಡಿದ್ರು ಕೂಡ 6 ಗಂಟೆಗೆ ಮುಗಿಯುತ್ತೆ ಪೂಜೆ. ಗೋವುಗಳೆಲ್ಲ ಮನೆಗೆ ಹೋಗುವಂಥ ಸಮಯ, ಗೋಧೂಳಿ ಸಮಯ ಇದು. ಆ ಸಮಯದಲ್ಲಿ ನೀವು ನೈವೇದ್ಯ ಮಾಡಿರ್ತೀರಲ್ವಾ, ಒಂದು ಗೋಧಿ ಉಂಡೆಯನ್ನು ತೊಗೊಂಡ್ಬಿಟ್ಟು ಹಸುಗೆ ತಿನ್ನಿಸ್ಬೇಕು. ಮತ್ತು ಅದ್ರ ಜೊತೆಗೆ 1-2 ಬಾಳೆಹಣ್ಣನ್ನು ಕೊಡಿ. ನಮ್ಮ ಮನೆ ಹತ್ರ ಹಸುನೇ ಸಿಗೋದಿಲ್ಲ ಅಂತೆಲ್ಲ ಹೇಳೋದಿಕ್ಕೆ ಹೋಗಬೇಡಿ. ಹೇಗಾದರೂ ಮಾಡಿ ಹಸುಗೆ ತಿನ್ನಿಸ್ಲೇಬೇಕು. ಇನ್ನು ಗೋಧಿ ಉಂಡೆ 2 ಉಂಡೆಗಳಿರುತ್ತೆ ಅಲ್ವಾ, ಒಂದು ಮನೆಯವ್ರಿಗೆಲ್ಲ ಹಂಚಬೇಕು, ಇನ್ನೊಂದು ನೀವೇ ತಿನ್ನಬೇಕು. ಈ ದಿನ ಉಪವಾಸ ಮಾಡೋ ಅಂಥವ್ರು ಈ ಗೋಧಿ ಉಂಡೆನೇ ನಿಮಗೆ ಊಟ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಇಟ್ಟಿರುವಂಥ ಉಂಡೆಗಳನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ನಿಮಗೆ ಎಷ್ಟು ತಿನ್ನೋದಕ್ಕಾಗುತ್ತೋ ಅಷ್ಟೇ ನೀವು ಉಂಡೆನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಗೋಧಿ ಉಂಡೆ ಮಾಡಿಬಿಟ್ಟು ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನಂತೂ ಮಾಡಲೇಬೇಡಿ. ಉಪವಾಸ ಇರೋ ಅಂಥವ್ರಿಗೆ ಇದೇ ಗೋಧಿ ಉಂಡೆ ಅಂದರೆ ಒಂದೇ ಒಂದು ಗೋಧಿ ಉಂಡೆ ತಿನ್ನೋದೇ ಅದೇ ಅವ್ರಿಗೆ ಫಲಹಾರ. ಇದು ಬಿಟ್ಟು ಇನ್ನೇನು ತಿನ್ನೋಂಗಿಲ್ಲ ಅವತ್ತಿನ ದಿವಸ. ಈ ದಿನ ಉಪವಾಸ ಮಾಡೋ ಅಂಥವ್ರು ಇದನ್ನೇ ತಿನ್ನಬೇಕು. ಪೂಜೆ ಆದಮೇಲೆ ಈ ಉಂಡೆನೇ ತಿನ್ನಬೇಕಾಗುತ್ತೆ. ಈ ಒಂದು ನಿಯಮವನ್ನು ಕಟ್ಟುನಿಟ್ಟಾಗಿ ನೀವು ಪಾಲಿಸಲೇಬೇಕಾಗುತ್ತೆ. ಮತ್ತು ಬೆಳಗ್ಗೆಯಿಂದನೂ ಕೂಡ ಏನೂ ತಿನ್ನಬಾರ್ದು. ಅಂದರೆ ಹಾಲು, ಟೀ, ಜ್ಯೂಸು ಈ ಥರ ತೊಗೋಬಹುದಾ ಅಂತ ಅಂದರೆ ಈ ವ್ರತಕ್ಕೆ ಈ ರೀತಿ ಮಾಡೋಂಗಿಲ್ಲ. ಇದನ್ನು ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಹಾಗೆ
ಉಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ತೀರಾ ಆಗೋದೇ ಇಲ್ಲ, ಮೆಡಿಸಿನ್ಸ್ ಎಲ್ಲ ತೊಗೊತೀವಿ ಅಂತ ಅನ್ನೋರು, ಅಥವಾ ಕೆಲವ್ರಿಗೆ ಉಪವಾಸ ಇದ್ದರೆ ತಲೆನೋವು ಬರುತ್ತೆ ಅಂತ ಅನ್ನೋರು, ಈ ಥರ ಸಮಸ್ಯೆಗಳಿದ್ದರೆ ಬೇಕಾದರೆ ನೀವು ಕಾಫಿ ಟೀ ತೊಗೋಬೋದು. ಏನೂ ಮಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಲು ಜ್ಯೂಸು ಈ ಥರನೂ ಕೂಡ ತೊಗೋಬೋದು. ಈ ರೀತಿ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು. ಆದರೆ ಆದಷ್ಟು ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಂಜೆ ಬೆಳಗ್ಗೆಯಿಂದ ಗೋಧೂಳಿ ಸಮಯವರೆಗೂ ಅಂದರೆ ಸಂಜೆವರೆಗೂ ನೀವು ಉಪವಾಸ ಅಂದರೆ ನಿರಾಹಾರಿಯಾಗಿ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಇದಿಷ್ಟು ಕೂಡ 16 ಸೋಮವಾರದ ಪೂಜೆ ಬಗ್ಗೆ ತಿಳಿಸಿದ್ದೀನಿ. ಇನ್ನು ಈ ರೀತಿ ಪೂಜೆ ಆದಮೇಲೆ ಹಸುಗೂ ಕೂಡ ಪ್ರಸಾದನ ತಿನ್ನಿಸಿದ ಮೇಲೆ ಮನೆಗೆ ಬಂದ್ಬಿಟ್ಟು ನೀವು ಕೂಡ ಒಂದು ಗೋಧಿ ಉಂಡೆನ ತಿಂದು ಉಪವಾಸವನ್ನು ಬಿಡ್ಬೋದು. ಇನ್ನೊಂದು ಮನೆಯವ್ರಿಗೂ ಕೂಡ ಪ್ರಸಾದವಾಗಿ ಕೊಡ್ಬೋದು. ಇನ್ನು ಪ್ರಸಾದನ ಯಾರೂ ಕೂಡ ವೇಸ್ಟ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ನು ರಾತ್ರಿಗೆ ನೀವು ಆದಷ್ಟು ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ, ಚಾಪೆ ಮೇಲೆ ಮಲ್ಕೋಬೇಕು. ಮತ್ತು ಬೆಳಗ್ಗೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಮೈ ಸ್ನಾನ ಮಾಡಿಕೊಂಡ್ರು ಸಾಕು. ಮೈ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಒಂದು ಗ್ಲಾಸ್ ಹಾಲನ್ನು ಕಾಯಿಸ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ದೀಪಗಳನ್ನು ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಈ ಶಿವಲಿಂಗವನ್ನು ಕದಲಿಸ್ಬೇಕು. ಕದಲಿಸಿಟ್ಕೊಂಡು ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ತಟ್ಟೆನಲ್ಲೋ ಹಾಕಿ ಎತ್ತಿಟ್ಕೋಬೇಕು. ಯಾರು ಕೂಡ ಮುಟ್ತೇ ಇರೋಂಥ ಜಾಗದಲ್ಲಿ ಇಡಬೇಕು. ಯಾವುದೇ ರೀತಿ ಭಿನ್ನ ಆಗಬಾರ್ದು ಅಂತ ಕಡೆ ನೀವು ನೋಡಿಕೊಂಡು ಅಡುಗೆ ಮನೆಯಲ್ಲೋ ಅಥವಾ ಸಜ್ಜೆ ಮೇಲೋ ಅಥವಾ ಕಬೋರ್ಡ್ನಲ್ಲೋ ಆ ಥರ ಎಲ್ಲಿ ನಿಮಗೆ ಸೇಫ್ ಅನಿಸುತ್ತೋ ಅಂಥ ಜಾಗ ನೋಡಿಕೊಂಡು ನೀವು ಇಡಬೇಕಾಗುತ್ತೆ. ನಮಗೆ ದೇವ್ರ ಮನೆಯಲ್ಲೇ ಜಾಗ ಇದೆ, ಒಂದು ಕಡೆ ಅಲ್ಲೇ ಇಡ್ತೀವಿ ಅಂತ ಅಂದರೆ ತುಂಬಾ ಒಳ್ಳೆಯದು. ಅಲ್ಲೇ ಸೇಫಾಗಿ ನೀವು ಇಟ್ಕೋಬೋದು. ಇಲ್ಲ ಅಂತ ಅಂದರೆ ಒಂದು ಸೇಫ್ ಆಗಿರುವಂಥ ಜಾಗನ ನೋಡಿಕೊಂಡು ನೀವು ಆ ಜಾಗದಲ್ಲಿ ಅಂದರೆ ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ಪ್ಲೇಟ್ನಲ್ಲೋ ಹಾಕಿಬಿಟ್ಟು ನೀಟಾಗಿ ಹುಷಾರಾಗಿ ಅದನ್ನು ಎತ್ತಿಟ್ಕೋಬೇಕು. ಮತ್ತು ಮುಂದಿನ ವಾರನೂ ಕೂಡ ಇದೇ ರೀತಿಯೇ ಪೂಜೆ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು 4 ಸೋಮವಾರ, ಒಂದು ಸೋಮವಾರಕ್ಕೆ 4 ಶಿವಲಿಂಗವನ್ನು ಮಾಡ್ಕೋಬೇಕಾಗುತ್ತೆ. 4 ಸೋಮವಾರ ಒಟ್ಟು 16 ಶಿವಲಿಂಗ ಆಗುತ್ತೆ. ಹೀಗೆ ಇದನ್ನೆಲ್ಲ ತೆಗೆದಿಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕು. ಇನ್ನು ಬಿಲ್ಪತ್ರೆ, ಹೂಗಳು, ಅಕ್ಷತೆ ಇದನ್ನೆಲ್ಲ ಕೂಡ ಅಷ್ಟೇ. ಮತ್ತು ನೀವು ಪ್ಲೇಟ್ನಲ್ಲಿ ಹಾಕಿರುವಂಥ ಅಕ್ಕಿ ಅದನ್ನೆಲ್ಲ ಕೂಡ ಒಂದು ಕವರ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನೀವು 4 ಸೋಮವಾರ ಇದೇ ರೀತಿಯೇ ಮಾಡಬೇಕು. ಇನ್ನು ಕೊನೆಯ ವಾರ ಅಂದರೆ 4ನೇ ಸೋಮವಾರ ಇದೇ ರೀತಿ ಪೂಜೆ ಮುಗಿಸ್ಕೊಂಡು ಮಂಗಳವಾರ ನೀವು ವಿಸರ್ಜನೆಯನ್ನು ಮಾಡ್ಕೋಬೇಕು. ಇನ್ನು ಬುಧವಾರ ನೀವು ಯಾವುದಾದ್ರೂ ನದಿಗೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹರಿಯುವಂಥ ನೀರಿಗೆ, ಈ ರೀತಿ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಹರಿಯುವಂಥ ನೀರಿನ ಜಾಗಕ್ಕೆ ಹೋದಾಗ ಅಲ್ಲಿ ನೀವು ಒಂದು ಕಟ್ಟೆ ಮೇಲೆ ಅದನ್ನು ತೊಳೆದ್ಬಿಟ್ಟು ರಂಗೋಲಿನ ಹಾಕೊಂಡು ಎಲ್ಲ ಶಿವಲಿಂಗವನ್ನು ಜೋಡಿಸಿ ಮತ್ತೆ ಅಲ್ಲಿ ಪೂಜೆ ಮಾಡ್ಕೊಳ್ಳಿ. ಒಂದೊಂದೇ ಶಿವಲಿಂಗವನ್ನು ತೊಗೊಂಡ್ಬಿಟ್ಟು ಅದನ್ನು ನೀರಿನಲ್ಲಿ ಬಿಡಬೇಕು, ಅಂದರೆ ಹರಿಯುವಂಥ ನೀರಿನಲ್ಲಿ ಬಿಡಬೇಕು. ಈ ರೀತಿ ಈ ಶಿವಲಿಂಗವನ್ನು ವಿಸರ್ಜನೆ ಮಾಡ್ಕೋಬೇಕು. ಮತ್ತು ಮಂತ್ಲಿ ಪ್ರಾಬ್ಲಮ್ ಬಂದಾಗ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರನೂ ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ದಿನ ಪೂಜೆ ನಮಗೆ ಮಾಡೋದಕ್ಕಾಗಿಲ್ಲ ಅಂತ ಅಂದಾಗ ಮನೆಯಲ್ಲಿ ಬೇರೆಯವ್ರ ಕೈಲೂ ಕೂಡ ಮಾಡಿಸ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾರು ಮೊದಲನೇ ವಾರ ಪೂಜೆ ಮಾಡಿರ್ತಾರೋ ಅವರೇ ಕೊನೆಯ ವಾರವರೆಗೂ ಅವರೇ ಪೂಜೆ ಮಾಡಲೇಬೇಕು. ಹೀಗೆ ಈ ರೀತಿ 4 ಸೋಮವಾರ ಈ ರೀತಿ ವ್ರತನ ಮಾಡೋದ್ರಿಂದ ಅಧಿಕ ಮಾಸದಲ್ಲಿ ಅಧಿಕ ಫಲ ಕೊಡುತ್ತೆ ನಮಗೆ. ಈ ಶಿವನ ಪೂಜೆನ ಕಟ್ಟುನಿಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಆ ಶಿವನ ಅನುಗ್ರಹ ಬೇಗ ಆಗುತ್ತೆ. ಇಷ್ಟು ಕೂಡ ಅಧಿಕ ಮಾಸದಲ್ಲಿ 4 ಸೋಮವಾರಗಳು ಮಾಡುವಂಥ 16 ಸೋಮವಾರದ ವ್ರತ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.